ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ದ್ವೇಷ ಕಲೆಯನ್ನು ಬಿಟ್ಟು ಆತ್ಮ ವಿಮರ್ಶೆಯೊಂದಿಗೆ ಕನ್ನಡ ಭಾಷೆ ಬೆಳೆಸಲು ಒತ್ತು ನೀಡಿ. ಗೋರು ಚನ್ನಬಸಪ್ಪ. ಹೆತ್ತ ತಾಯಿ ಪ್ರೀತಿಯಂತೆ ಮಾತೃಭಾಷೆ ಪ್ರೀತಿ, ಗೌರವ ಹೆಚ್ಚಳವಾಗಲಿ. ಅಯ್ಯಪ್ಪಯ್ಯ ಹೂಡ. ಪಂಚ ಗ್ಯಾರಂಟಿ ಅನುಷ್ಠಾನ ವೈಫಲ್ಯ ವಿರೋಧಿಸಿ ಜೆಡಿಎಸ್ನಿಂದ ಪ್ರತಿಭಟನಾ ಧರಣಿ. ಸಮ್ಮೇಳನ ಅಧ್ಯಕ್ಷ ಅಯ್ಯಪ್ಪಯ್ಯ ಹೂಡ ಇವರಿಗೆ ಅದ್ದೂರಿ ಮೆರವಣಿಗೆ, ಆಕರ್ಷಕ ಕಲಾ ತಂಡಗಳ ಪ್ರದರ್ಶನ. ಮಾಜಿ ಶಾಸಕ ಎ ಪಾಪರೆಡ್ಡಿ ಜನ್ಮದಿನ, ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ. ಕನ್ನಡ ಭಾಷಾ ಕಂಪು ಜಗತ್ತಿನಾದ್ಯಂತ ಪಸರಿಸಲಿ. ಜಿ ಕುಮಾರ್ ನಾಯಕ್. ವಾರ್ತೆಗಳ ವಿವರ. ಕನ್ನಡಿಗರು ದ್ವೇಷಿಸುವ ಕಲೆಯಿಂದ ಹೊರಬಂದು ಜನ ಜಾಗೃತರಾಗಬೇಕಾದ ಅವಶ್ಯಕತೆ ಇದ್ದು, ಆತ್ಮ ವಿಮರ್ಶೆ ಮಾಡಿಕೊಂಡು ಕಳೆದು ಹೋಗುತ್ತಿರುವ ನಮ್ಮನ್ನ ನಾವು ಹುಡುಕಿಕೊಳ್ಳಲು ಸಮ್ಮೇಳನಗಳ ಸಹಕಾರಿಯಾಗಲಿ ಎಂದು ನಾಡೋಜ ಗೋರು ಚನ್ನಬಸಪ್ಪ ಹೇಳಿದರು. ಅವರಿಂದು ತಾಲೂಕು 6ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮ್ಮೇಳನಗಳು ಜಾತ್ರೆಗಳೆಲ್ಲ ಸಾಂಸ್ಕೃತಿಕ ಜಾತ್ರೆಗಳಾಗಿದ್ದು, ಪರಸ್ಪರ ಹತ್ತಿರ ಬರುವ ಸಂಬಂಧ ಬೆಳೆಯುವ ಸಾಹಿತ್ಯ ಜಾತ್ರೆಗಳಾಗಿವೆ. ಸಮ್ಮೇಳನಗಳಲ್ಲಿ ಹತ್ತಿರವಾದು ಮಾನಸಿಕವಾಗಿ ಹತ್ತಿರವಾಗುತ್ತಿಲ್ಲ. ಬೆಂಗಳೂರಿಗೆ ಸೀಮಿತವಾಗಿ ಸಾಹಿತ್ಯ ಪರಿಷತ್ ಇಂದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೂ ವಿಸ್ತರಿಸಿಕೊಂಡಿದೆ. 35 ವರ್ಷಗಳ ನಂತರ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳು ಸೃಷ್ಟಿಯಾಗುವಂತಾಗಿದೆ. 100 ಜನರ ಸದಸ್ಯರಿದ್ದ ಪರಿಷತ್ ಇಂದು 5 ಲಕ್ಷಕ್ಕೂ ಅಧಿಕ ಸದಸ್ಯ ಪಡೆದು ಜಗತ್ತಿನ ವಿವಿಧೆಡೆಯೂ ಸದಸ್ಯರನ್ನು ಹೊಂದಿರುವುದು ಹೆಮ್ಮೆ ವಿಚಾರವೆಂದರು. ಕನ್ನಡಿಗರ ಸಮೈಕ್ಯತೆಗೆ, ಸಾಹಿತ್ಯ ಸಂರಕ್ಷಣೆಗೆ, ಸಮೃದ್ಧಿಗೆ ಪರಿಷತ್ತಿನ ಮುಖ್ಯ ಧ್ಯೇಯ. ಕನ್ನಡ ಭಾಷೆಗೆ 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಸೀವೇಜ ಕಾಲುವಾಗಿದ್ದು ಸಿವಿಲೈಜ್ ಕಾಲುವೆಯಾಗಿ ಮಾರ್ಪಟ್ಟಿರುವುದು ದುರದೃಷ್ಟಕರ. ಶತಮಾನೋತ್ಸವ ಸಂಭ್ರಮದಲ್ಲಿದ್ದೇವೆ. ರಾಜಕಾರಣಿಗಳಲ್ಲಿ, ಧರ್ಮ ಗುರುಗಳಲ್ಲಿಯೂ ಸಾಹಿತಿಗಳಿದ್ದಾರೆ. ಎಲ್ಲರನ್ನೂ ಒಳಗೊಂಡ ಪರಿಷತ್ ಮುನ್ನಡೆಯಬೇಕಿದೆ. ವಚನ ಸಾಹಿತ್ಯ ಪರ್ಯಾಯ ಸಂಸ್ಕೃತಿಯನ್ನು ಹುಟ್ಟುಹಾಕಿದೆ. ಸಾಹಿತ್ಯದ ಸಂಕಷ್ಟಕ್ಕೆ, ನೋವಿಗೆ ಪರಿಹಾರವಾಗಬೇಕು. ರಾಜ್ಯ ಸರ್ಕಾರ ಪುಸ್ತಕ ಓದುವ ಅಭಿರುಚಿ, ವೈಚಾರಿಕ ಅಭಿಪ್ರಾಯಗಳಿಗೆ ಒಲವು ತೋರಿಸುತ್ತಿರುವುದು ಸಮಾಧಾನಕರ ಬೆಳವಣಿಗೆಯಾಗಿದೆ. ಕನ್ನಡ ಸಾಹಿತ್ಯ ಬಲವು ಬೆಳೆಸಿಕೊಂಡು ಭಾಷಾ ಪ್ರೇಮವನ್ನು ಮರೆಯುವಂತಾಗಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಹೇಳಿದರು. ಉರುಳತಕ್ಕಂಥ ಮರದ ಸ್ಥಿತಿ. ಇಂತಹ ವೇದಿಕೆಗಳಲ್ಲಿ ನಾನು ಮಾತನಾಡುವ ರೂಢಿ ತಪ್ಪಿ ಹೋಗಿತ್ತು. ಆದರೂ ದಿನ ದಿನ ಬೆಳಗುಂಟು, ಸಂಜೆಯುಂಟು, ಕತ್ತಲೆಯುಂಟು, ಮಳೆಗಾಳಿ ಛರಿಯುಂಟು, ಹುಟ್ಟು ಸಾವುಗಳುಂಟು. ಇದ್ದದ್ದೇ ರಾಯಚೂರಿನೊಂದಿಗೆ ನನಗಿರುವ ಸಾಂಸ್ಕೃತಿಕ ನಂಟು. ಆ ನಂಟಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ನಾನು ತಿಳಿದಿದ್ದೇನೆ. ಇಲ್ಲಿಗೆ
110 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಕನ್ನಡದ ಸಾರ್ವಭೌಮ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯಚೂರು ತಾಲೂಕಾ ಘಟಕವು ಈಗ 6ನೇ ಸಮ್ಮೇಳನ ನಡೆಸ್ತಾ ಇದೆ. ಬೆಳಿಗ್ಗೆ ಯಾರೋ ನನ್ನನ್ನು ಒಳ್ಳೆ ವ್ಯಂಗ್ಯ ಚಿತ್ರಗಾರರು, ನನ್ನ ಹೆಸರು ಮರ್ತುಬಿಟ್ಟೆ, ಬೆಂಗಾಳಿ ಅಂತ, ಅವರು ನಾನು ಕೇಳಿದರು. ಅದು ಈ ಸಮ್ಮೇಳನಗಳಂದರೆ ಜಾತ್ರೆಗಳು ಅಂತಾರೆ ಅಂತ ಹೇಳಿ ನಾನು ಅಭಿಮಾನ ಪಡ್ತೇನೆ. ಜಾತ್ರೆ ಅಂದರೆ ತಪ್ಪು, ಅದಕ್ಕೆ ಕನಿಷ್ಠ ಅರ್ಥ ಇಲ್ಲ, ಅದಕ್ಕೂ ಶ್ರೇಷ್ಠ ಅರ್ಥ ಇದೆ. ಜಾತ್ರೆ ಆದರೆ ಇದು ಜನಸಂದಣಿಯ ಜಾತ್ರೆಯಲ್ಲ, ಸಾಂಸ್ಕೃತಿಕ ಜಾತ್ರೆ, ಭಾವೈಕ್ಯತೆಯ ಜಾತ್ರೆ, ಸಾಹಿತ್ಯದ ಜಾತ್ರೆ, ನಮ್ಮನ್ನೆಲ್ಲ ಒಂದುಗೂಡಿಸುವಂತಹ ಜಾತ್ರೆ. ಇಂಥ ಜಾತ್ರೆಗಳು ಇವತ್ತು ಹಿಂದಿಗಿಂತ ಹೆಚ್ಚು ಅಗತ್ಯ ಇದ್ದಾವೆ ಅಂತ ಅನ್ನಿಸ್ತದೆ. ಪರಸ್ಪರ ಸಂಬಂಧಗಳೇ ಕಡಿದು ಹೋಗ್ತಿರ್ತಕ್ಕಂಥ ಇಂದಿನ ವಿಷಾದನೀಯ ಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವುದು ಪರಸ್ಪರ ಹತ್ತಿರ ಬರುವಂಥದ್ದು. ನಮ್ಮ ರಾಷ್ಟ್ರಕವಿ ಜಿ ಶಿವರುದ್ರಪ್ಪನವರು ನಾವು ಹತ್ತಿರ ಬರಲೇ ಇಲ್ಲ ಅಂತಾರೆ. ನಾವು ಹತ್ತಿರ ಬರಲೇ ಇಲ್ಲ, ಇತ್ತಲೆ ಗಾಡಿ ಇತ್ತ ಅತ್ತಲೆ ಬಂಡಿ ಅತ್ತ ಅಂತ. ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ ನಿಜ, ಆದರೆ ಹತ್ತಿರ ಬಂದಿಲ್ಲ. ನಾವು ಮಾನಸಿಕವಾಗಿ ಹೃದಯಪೂರ್ವಕವಾಗಿ ನಾವು ಪರಸ್ಪರ ಹತ್ತಿರಕ್ಕೆ ಬಂದಿಲ್ಲ. ನಮ್ಮದು ಯಾಂತ್ರಿಕವಾದಂಥ ಸೇರಿಕೆ, ಹಾರಿಕೆಯ ಸೇರಿಕೆ, ತೋರಿಕೆಯ ಸೇರಿಕೆ. ಪ್ರಾಸ್ತಾವಿಕವಾಗಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಮಾತನಾಡಿದರು. ಅದರಲ್ಲಿ ಕೆಲಸ ಮಾಡುವವರಿಗೆ ಅದರ ಸಂಕಟಗಳು ಅರ್ಥ ಆಗಿರುತ್ತೆ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಸಮ್ಮೇಳನ ಮಾಡೋದು ಸುಲಭದ ಕೆಲಸ ಅನ್ನುವಂಥದ್ದು ಎಲ್ಲರೂ ಹಿರಿಯರು ಕೂಡ ನನಗೆ ಸಲಹೆಗಳನ್ನು ಕೊಟ್ಟಿದ್ದರು. ಆದರೆ ಎಲ್ಲರ ಸಹಕಾರ ಮತ್ತು ಬೆಂಬಲದಿಂದಾಗಿ ಎರಡು ಸಮ್ಮೇಳನಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ನನ್ನ ವಿಶೇಷವಾದಂಥ ಮಾತು ಏನಪ್ಪ ಅಂತಂದರೆ, ರಾಯಚೂರಿನ ತಾಲೂಕಿನಲ್ಲಿ ಕನ್ನಡದ ಪ್ರೀತಿ, ಕನ್ನಡದ ಅಭಿಮಾನ, ಕನ್ನಡದ ಹೆಚ್ಚು ತುಂಬ ಕಮ್ಮಿ ಇದೆ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಕನ್ನಡ ಬಗ್ಗೆ ಅಭಿಮಾನ ಆಗಿರ್ಬೋದು, ಕನ್ನಡ ಬಗ್ಗೆ ಪ್ರೀತಿ ಆಗಿರ್ಬೋದು, ಅಥವಾ ಕನ್ನಡ ಬಗೆಗಿನ ಗೌರವ ಆಗಿರ್ಬೋದು, ಇಲ್ಲಿ ಅಷ್ಟು ಕಾಣುತ್ತಾ ಇಲ್ಲ. ಅದು ನಾವು ಹೆಚ್ಚು ಮಾಡಬೇಕು, ಜನಗಳಲ್ಲಿ ಕನ್ನಡದ ಹೆಚ್ಚನ್ನು ಮೂಡಿಸ್ಬೇಕು, ಅದರ ಬಗ್ಗೆ ಪ್ರೀತಿಯನ್ನು ಬೆಳೆಸಬೇಕು, ನಾಡು ನುಡಿ ಸಂಸ್ಕೃತಿ ಬಗ್ಗೆ ಜನಗಳಿಗೆ ಅರ್ಥ ಮಾಡಿಸ್ಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆಗಲಿ ಈ ಸಮ್ಮೇಳನಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕನ್ನಡ ಅಂದರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದರೆ ಅದು ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಭಾಷೆಯೊಳಗಡೆ ನೋಡಬೇಕಾಗತ್ತೆ. ಆ ಭಾಷೆ ಏನಾದರೂ ನಿಜವಾಗ್ಲೂ ಭಾಷೆ ನಾಶ ಆದರೆ ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ ಅನ್ನುವಂಥದ್ದು. ವೇದಿಕೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಮಾನ್ಯ ಶ್ರೀ ಜಿ ಕುಮಾರ್ ನಾಯ್ಕ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ. ಸಂಸದ ಜಿ ಕುಮಾರ್ ನಾಯಕ್, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಸದಸ್ಯ ಜಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಸಾಹಿತಿ ಬಾಬು ಭಂಡಾರಿಗಲ್, ಸಮ್ಮೇಳನಾಧ್ಯಕ್ಷ ಅಯ್ಯಪ್ಪಯ್ಯ ಹೂಡ, ಸಾಹಿತಿ ಭಗತ್ರಾಜ್ ನಿಜಾಮಕಾರಿ, ನಾಗರಾಜ್ ಮಸ್ಕಿ, ತಾಯಪ್ಪ ಹೊಸೂರ್, ಜಿ ಸುರೇಶ್, ಬಸವರಾಜ ಸ್ವಾಮಿ, ಚನ್ನಬಸವಣ್ಣ, ಅರವಿಂದ್ ಕುಲಕರ್ಣಿ ಇದ್ದರು. ಹೆತ್ತ ತಾಯಿಯನ್ನು ಗೌರವಿಸಿದಂತೆ ಮಾತೃಭಾಷೆಯನ್ನು ಪ್ರೀತಿಸಿ ಕನ್ನಡ ನಾಡು ನುಡಿ ಉಳುವಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದು 6ನೇ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷ ಅಯ್ಯಪ್ಪಯ್ಯ ಹೂಡ ಹೇಳಿದರು. ಅವರಿಂದು ಸಮ್ಮೇಳನ ಉದ್ದೇಶಿಸಿ ಮಾತನಾಡಿ, 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಅಪಾಯ ತಟ್ಟದಂತೆ ಎಚ್ಚರ ವಹಿಸುವುದು ನಿಮ್ಮೆಲ್ಲರ ಮೇಲಿದೆ. ಕನ್ನಡ ಶ್ರೇಷ್ಠತೆಯನ್ನು ಹೆಚ್ಚಿಸುವ ಜೊತೆಗೆ ಕನ್ನಡ ಸೇವೆಗೆ ಕನ್ನಡಿಗರನ್ನು ಒಲಿಸುವುದು ನಮ್ಮ ಉಸಿರಾಗಬೇಕೆಂದರು. ಪ್ರಪಂಚವನ್ನೇ ಸುತ್ತಿದರೂ ಮಾತೃಭಾಷೆಯನ್ನು ಮರೆಯದೆ ಉಳಿಸಿ ಬೆಳೆಸಬೇಕಿದೆ. ನಾಡಿಗೆ ಅನ್ನ, ಚಿನ್ನ, ವಿದ್ಯುತ್, ಹತ್ತಿಯನ್ನು ನೀಡುತ್ತಿರುವ ರಾಯಚೂರು ಭಾವೈಕ್ಯತೆ ಬೀಡಾಗಿದೆ.
ಶರಣರು, ದಾಸರು, ಆರೂಢರು, ಅವಧೂತರು, ಸೂಫಿ ಸಂತರು ಈ ನೆಲ ಆಧ್ಯಾತ್ಮಿಕ ಸಂಪತ್ತು ಶ್ರೀಮಂತಗೊಳಿಸಿದ್ದಾರೆ. ಅನೇಕ ಸಾಹಿತಿಗಳು, ಬರಹಗಾರರು, ಪತ್ರಿಕೆಗಳು ಕನ್ನಡ ಸೇವೆಗೆ ಕೈ ಜೋಡಿಸಿವೆ. ಪ್ರೀತಿ, ಪ್ರೇಮ, ಅಂತಃಕರಣ ಬಲಗೊಳ್ಳಲಿ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಿ ರಾಯಚೂರು ನಗರ ಶುದ್ಧ ನೀರು, ಗಾಳಿ, ಬೆಳಕಿನಿಂದ ಜನತೆ ನೆಮ್ಮದಿ ಪಡೆಯುವಂತಾಗಲಿ ಎಂದು ಹಾರೈಸಿದರು. ಸರ್ವಾಧ್ಯಕ್ಷರಾದ ಶ್ರೀ ಬಾಬು ಬಣ್ಣಾರಿಕಲ್ ಅವರಿಂದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಅಯ್ಯಪ್ಪಯ್ಯ ಹುಡ ಅವರಿಗೆ ಧ್ವಜ ಹಸ್ತಾಂತರ ಮಾಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಲಲಿತ ಕನ್ನಡ ನುಡಿಯಲ್ಲಿ ತಿಳಿದು ತಂದಳು ತನ್ನ ಮುಕ್ತಿಯ ಬೆಳೆಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಕನ್ನಡ ಭಾಷೆಗೆ ಯಾವ ರೀತಿ ಅಪಾಯವಾಗಬಾರದು, ಅದು ಎಲ್ಲಿಯೂ ಎಲ್ಲ ಕಡೆಯೂ ಸಹ ಪ್ರಧಾನವಾಗಿ ನಿಲ್ಲಬೇಕು ಎನ್ನುವುದು ಮುಖ್ಯ ಆಶಯ. ಕನ್ನಡ, ನಮ್ಮ ಹಿರಿಯರ ಕನ್ನಡ, ನಮ್ಮ ಮಕ್ಕಳ ಕನ್ನಡ, ನಮ್ಮ ಮೊಮ್ಮಕ್ಕಳ ಕನ್ನಡ. ಭಾಷೆಯ ಬಗ್ಗೆ ಭಕ್ತಿ ಶ್ರದ್ಧೆಗಳು ಅತ್ಯಂತ ಅವಶ್ಯಕ. ಕನ್ನಡವೇ ಗತಿ, ಅನ್ಯತಾ ಶರಣರು ನಾಸ್ತಿ. ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ 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 ಬನ್ನಿ ನಮ್ಮ ಸಂಗಡ ಎನ್ನುವ ಚಂಪಾರವರ ಮಾತುಗಳು ಅನುಕರಣೀಯ. ಮತ್ತೊಂದು ಕಿವಿ ಮಾತು ಹೇಳ್ತೇನೆ. ನಾನು ಈಗಾಗಲೇ 73 ವರ್ಷ, ಭಾಳ ಮರುವು. ಕೆಲವು ಮಂದಿ ಹೆಸರುಗಳು ಬಿಟ್ಟಿರ್ಬೋದು, ಅವರು ಕ್ಷಮಿಸ್ಬೋದು. ಮುಂದೆ ಓದುವ ಸಂದರ್ಭದಲ್ಲಿ ಅದು 1 ಗಂಟೆ ಮುಗಿಸ್ತಂತ ಹೇಳಿ. ನಮ್ಮ ಅದೃಷ್ಟ ನಮ್ಮ ಕೈಯಲ್ಲಿ ಅಡಗಿದೆ. ಕುಮಾರವ್ಯಾಸನಲ್ಲಿ ಕನ್ನಡ, ಪಂಪನಲ್ಲಿ ಕನ್ನಡ, ಹರಿಹರ ರಾಘವಾಂಕರ ಕನ್ನಡ, ಕುವೆಂಪು ಬೇಂದ್ರೆ ಕನ್ನಡ, ತಿಳಿಗನ್ನಡ, ತಿರುಳುಗನ್ನಡ. ಕನ್ನಡ ಭಾಷೆಯನ್ನು ಕಾಪಾಡುವುದು ಕನ್ನಡಿಗರ ಆದ್ಯ ಕರ್ತವ್ಯ. ಕನ್ನಡದ ಶ್ರೇಷ್ಠತೆಯನ್ನು ಹೆಚ್ಚಿಸುವುದು, ಕನ್ನಡದ ಸೇವೆಗೆ ಕನ್ನಡ ಒಲಿಸುವುದು ನಮ್ಮೆಲ್ಲರೂ ಉಸಿರಾಗಬೇಕು. ಯಾವ ವಿಷಮಾತೆಯನ್ನು ಸೇವಿಸಿದರೂ ನಮ್ಮ ಕನ್ನಡ ಮಾತೆಯನ್ನು ಮಾತ್ರ ಬಿಡುವಂತಿಲ್ಲ. ನಮ್ಮ ತಾಯಿ ಎಷ್ಟೇ ಬಡವಿಯಾದರೂ ಆಕೆಯನ್ನು ಕೇಳಾದಂತೆ ಮಕ್ಕಳು ನೋಡಿಕೊಳ್ಳಬೇಕು. ತಾಯಿಯನ್ನು ಯಾವಾಗ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಬೇಕು, ಪ್ರಾರಂಭದಿಂದ ಮತ್ತು ಕೊನೆಯವರೆಗೆ. ವಾಸ್ತವವಾಗಿ ನಮ್ಮ ತಾಯಿ ಬಡವಿಯಲ್ಲ, ಆಕೆಗೆ ನಾವು ಹೆಮ್ಮೆಯಿಂದ ಇರಬಹುದಾಗಿದೆ. ಆಕೆಯ ಪಾದಪದ್ಮದ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ಹೂವಿಟ್ಟು ಬೇಕಾದರೆ ಪ್ರಪಂಚವನ್ನೇ ಸುತ್ತಿ ಬರೋಣ. ತಾಯಿ ಹೆಮ್ಮೆ ಪಟ್ಟುಕೊಂಡರೆ ಮಕ್ಕಳು ಬದುಕಿಕೊಳ್ಳುತ್ತಾರೆ. ಕನ್ನಡಾಂಬೆಗೆ ವಿಜಯ ಪತಾಕೆ ಗಗನದತ್ತ ಅರಳಿಸಲಿ ಎನ್ನುವುದು ಕನ್ನಡರೆಲ್ಲರ ಸದಾಶಯವಾಗಬೇಕು. ಕನ್ನಡ ಬೆಲೆ ಕುಡಿದು ಆಡುವುದು ಎನ್ನೆಲೆ, ಕನ್ನಡವೆನೆ ಕಿವಿ ನಿಮಿರುವುದು, ಗಮನ ಬಿಲ್ಲಲು ಕಾಣಲು ಕವಿಗಳು ತೆಕ್ಕನೆ ಮನವೇ ಮರೆಯುವುದು. ಕನ್ನಡ ಕನ್ನಡ ಹಾಸವಿ ಕನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು, ಕನ್ನಡದಲ್ಲಿ ಭಿನ್ನ ಹಗೈದೊಡೆ ಹರಿ ಹೊರಗಳ ಬೆಲೆ ಕರೆಯುವನು ಎನ್ನುವ ರಾಷ್ಟ್ರ ಕುವೆಂಪು ಅವರ ಈ ನುಡಿಗಳು ಕನ್ನಡಿಗರ ಹೃದಯದ ಧ್ವನಿಗಳು. ಕನ್ನಡ ನಾಡಿಗೆ ಅನ್ನ, ಚಿನ್ನ, ವಿದ್ಯುತ್ ಮತ್ತು ಹತ್ಯೆಯನ್ನು ನೀಡುತ್ತಿರುವ ರಾಯಚೂರು ಕೃಷ್ಣಗಂಗೆಯರ ಮಧ್ಯೆ ಭಾಗದಲ್ಲಿದ್ದು ಗೋವಾ ಪ್ರದೇಶವೆಂದು ಹೆಸರಾಗಿದೆ. ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಹೊಂದಿದ ಈ ಭೂಭಾಗವನ್ನು ಮೌರ್ಯರು, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಬಿಜಾಪುರದ ಆದಿಲ್ಶಾಹಿಗಳು, ಕಲಚೂರುಗಳು, ವಿಜಯನಗರ ಅರಸರು, ಬಹಮನಿ ಸುಲ್ತಾನರು, ಮೊಘಲರು, ಮರಾಠರು, ಹೈದರಾಬಾದ್ ನಿಜಾಮರು ಮತ್ತು ಆಂಗ್ಲರು ಆಳ್ವಿಕೆಯನ್ನು ಮಾಡಿದ್ದಾರೆ ಎನ್ನುವುದರ ಮೂಲಕ ಈ ನಾಡಿನ ಅಪಾರ ಸಂಪತ್ತು. ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ 5 ಭರವಸೆಗಳಾದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ಸರ್ಕಾರದ ವೈಫಲ್ಯ ಮತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸಾಲಗಾರರ ಮತ್ತು ರೈತರ ಆತ್ಮಹತ್ಯೆ ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಖಂಡಿಸಿ ಜೆಡಿಎಸ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬ ನಿರ್ವಹಣೆಗಾಗಿ ರಾಜ್ಯದಲ್ಲಿರುವ ಬಿಪಿಎಲ್ ಮತ್ತು ಎಪಿಎಲ್ ಕುಟುಂಬಗಳ ಮಹಿಳಾ ಮುಖ್ಯಸ್ಥರ ಖಾತೆಗೆ ರೂಪಾಯಿ 2,000 ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ. ಕಳೆದ 3 ತಿಂಗಳಿನಿಂದ ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳ ಖಾತೆಗಳಿಗೂ ರೂಪಾಯಿ 7,517 ಕೋಟಿ ರೂಪಾಯಿಗಳ ವರ್ಗಾವಣೆ ಮಾಡಬೇಕಿದ್ದು, ಈ ಹಣವನ್ನು ರಾಜ್ಯ ಸರ್ಕಾರ ಇದುವರೆಗೂ ವರ್ಗಾಯಿಸಿಲ್ಲ. ರಾಜ್ಯ ಸರ್ಕಾರ ಈ ಹಣವನ್ನು ರಾಜ್ಯದಲ್ಲಿ ನಡೆಯುವ ಚುನಾವಣೆ, ಉಪ ಚುನಾವಣೆಗಳ ಸಮಯಕ್ಕೆ ಸರಿಯಾಗಿ ಹೊಂದಿಸಿಕೊಂಡು ವರ್ಗಾವಣೆ ಮಾಡುತ್ತಿದೆ ಎಂದರು. ಕಳೆದ ಲೋಕಸಭೆಯ ಚುನಾವಣೆ ಮುನ್ನ 5 ರಿಂದ 6 ತಿಂಗಳ ಬಾಕಿಯನ್ನು ಒಮ್ಮೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿತ್ತು ಮತ್ತು ಅದೇ ರೀತಿ ಈ ಬಾರಿಯೂ ಕೂಡ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ವೇಳೆ ಈ ಹಣವನ್ನು ವರ್ಗಾಯಿಸಲು ಕಾಯುತ್ತಿದೆ. ಇದರಿಂದ ರಾಜ್ಯದ ಮಹಿಳೆಯರು ಮಾತಿಗೆ ತಪ್ಪಿದ ರಾಜ್ಯ ಸರ್ಕಾರವೆಂದು ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಯೋಜನೆ ಬಗ್ಗೆ ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಮಂತ್ರಿಯೊಬ್ಬರು ಮಾಧ್ಯಮಗಳಲ್ಲಿ ಇದು ಪ್ರತಿ ತಿಂಗಳು ಕೊಡಲು ಇದೇನು ವೇತನವಲ್ಲವೆಂದು ಉಡಾಪೆ ಹೇಳಿಕೆಯನ್ನು ಸಹ ನೀಡಿರುತ್ತಾರೆ ಎಂದು ಆಪಾದಿಸಿದರು. ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ
ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಹಣ ದುರ್ಬಳಕೆ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ನಮ್ಮ ನಾಯಕರಾದ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿಸಿ ಮನವಿ ಪತ್ರವನ್ನ ರಾಯಚೂಡಿ ಸ್ಥಿರವಾದ ಮತ್ತು ನಿರಂತರ ವಿದ್ಯುತ್ ಸೌಲಭ್ಯವನ್ನು ಸಂಬಂಧಿಸಿ ಜಾರಿಗೆ ತಂದು ಇವತ್ತು ಯಾರು ಬಡತನ ರೇಖೆಗಿಂತ ಮೇಲಿದ್ದಾರೆ ಅವರ ಬಿಲ್ಲುಗಳಲ್ಲಿ ಇವತ್ತು ಡಬಲ್ ಮಾಡಿದ್ರು. 100 ರೂಪಾಯಿ ಬಿಲ್ ಬರೋದು 200, 500 ಬರೋದು 1000, 5000 ಬರೋದು 10,000. ಕಾರ್ಖಾನೆಗಳು ಬಿಲ್ ಕಟ್ಟಕ್ಕಾಗಲಾರ್ದಂಥ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿದ್ರು. ಹೇಳಿದ್ದೊಂದು ಮಾಡಿದ್ದೊಂದು. ಇವತ್ತು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಈಗೇನು ಮಾಡಕತ್ತಾರೆ ಅಂದರೆ ಎಲ್ಲಿ ಚುನಾವಣೆ ಬರ್ತೈತೆ ಅಲ್ಲಿ 3 ತಿಂಗಳು ಇಟ್ಟಿದ್ದಾರೆ. ಚುನಾವಣೆ ನಾಳೆ ಐತೆ ಅಂದರೆ ಇವತ್ತು ಅವ್ರ ಅಕೌಂಟಿಗೆ 3,000, 6,000 ಹಾಕ್ಬಿಡ್ತಾರೆ. 4,000, 6,000 ಹಾಕಿ ಮತ್ತೆ ಅವರ ದಾರಿ ತಪ್ಪಿಸಿ ಮತ ತೆಗೆದುಕೊಂಡು ಮತ್ತೆ ಆಯ್ಕೆ ಆಗುವ ಹುನ್ನಾರ ನಡೆಸ್ತಾರೆ. ಆ ಹುನ್ನಾರ ಲೋಕಸಭೆ ಚುನಾವಣೆಯಲ್ಲಿ ನಡೀಲಿಲ್ಲ. ಜನ ಅವರಿಗೆ 2 ಅಂಕಿನೂ ಮುಟ್ಟಾಕ್ ಬಿಡಲಿಲ್ಲ. ಸಿಂಗಲ್ ಡಿಜಿಟ್ನಲ್ಲಿ ಗೆದ್ದರು. ಅದರ ಅರ್ಥ ಏನನ್ನು ತೋರಿಸ್ತದೆ ಅಂದರೆ ಜನ ಇವರ ಮೋಸವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ SC/ST ಕಾರ್ಪೊರೇಷನ್ ಹಣವನ್ನು ಸದನದಲ್ಲೇ ಕಾನೂನನ್ನು ಮಾಡಿದರು. ಸಿದ್ದರಾಮಯ್ಯನವರಿದ್ದಾಗೆ ಕಾನೂನಾಯಿತು. ಆ ಹಣವನ್ನು ಯಾರಾದರೂ ದುರ್ಬಳಕೆ ಮಾಡಿಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಜೈಲಿಗೆ ಕಳಿಸ್ತೀವಿ ಅಂತ ಕಾನೂನು ತಂದವರು ತಾವೇ. ಇವತ್ತು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋರು ಸಿದ್ದರಾಮಯ್ಯನವರು. ನನಗೆ ನೋವೇನಾಗ್ತದೆ ಅಂದರೆ ಸಂಘ ಸಂಸ್ಥೆಗಳು ಅವರಿಗೆ ಬರಬೇಕಾದ ಸೌಲಭ್ಯಗಳನ್ನು ಇವತ್ತು ಅವರು ಡೈವರ್ಟ್ ಮಾಡಿ ಈ ಗ್ಯಾರಂಟಿಗಳಿಗೆ ಕೊಡ್ತಾರೆ ಅಂದರೆ ಎಲ್ಲರೂ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತೆಲ್ಲರೂ ಧ್ವನಿ ಎತ್ತಬೇಕು. ಆ ಹಣವನ್ನು ಯಾವ ದುರ್ಬಲ ವರ್ಗಕ್ಕೆ ಬಳಸಬೇಕು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ನಡೆದ ವಿಧಾನಸಭೆ ಚುನಾವಣೆ ಮತ್ತು ಅದಕ್ಕೂ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ರವರ ಸಹಿ ಉಳ್ಳ ಗ್ಯಾರಂಟಿ ಕಾರ್ಡ್ಗಳನ್ನು ಕನ್ನಡ ನಾಡಿನ ಪ್ರತಿ ಮನೆಗೂ ಹಂಚಿದ್ದಾರೆ. ಆದರೆ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಯೋಜನೆಗಳ ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಎಂದು ದೂರಿದರು. ಗೃಹ ಜ್ಯೋತಿ ಯೋಜನೆಯಲ್ಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಘೋಷಿಸಲಾಗಿದೆ. ಆದರೆ ಈ ಯೋಜನೆಯಲ್ಲಿ ಸ್ಥಿರವಾದ ಮತ್ತು ನಿರಂತರ ವಿದ್ಯುತ್ ಸೌಲಭ್ಯವನ್ನು ಸಂಬಂಧಿಸಿದ ವಿದ್ಯುತ್ ವಿತರಣಾ ಕಂಪನಿಗಳು ಒದಗಿಸುತ್ತಿಲ್ಲ. ಅಲ್ಲದೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಕುಟುಂಬದಡಿ ನೋಂದಾಯಿತ ಕುಟುಂಬಗಳಿಗೆ ಉಚಿತವಾಗಿ ಒದಗಿಸಿದ ವಿದ್ಯುತ್ ಬಿಲ್ಲನ್ನು ಸಂಬಂಧಿಸಿದ ವಿತರಣಾ ಕಂಪನಿಗಳಿಗೆ ಇದುವರೆಗೂ ಮರು ಪಾವತಿಸಿಲ್ಲವೆಂದರು. ಕಾಂಗ್ರೆಸ್ ಸರ್ಕಾರ ಚುನಾವಣೆಗಳಲ್ಲಿ ಕರ್ನಾಟಕದ ರಾಜ್ಯದ ಜನತೆಗೆ ಮೋಸ ಮಾಡಿ ಪ್ರತಿ ಮನೆಗೆ ಗ್ಯಾರಂಟಿಗಳನ್ನು ನಾವು ಕೊಡ್ತೀವಂತಕ್ಕಂಥ ಮಾತನ್ನು ಹೇಳಿ ಗ್ಯಾರಂಟಿ ಪತ್ರವನ್ನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸಹಿ ಮಾಡಿ ಜನರಿಗೆ ಮೋಸ ಮಾಡಿ ಚುನಾವಣೆಯಲ್ಲಿ ಗೆದ್ದು ಈಗ 5 ಗ್ಯಾರಂಟಿಗಳನ್ನು ಏನು ನೀಡಿರ್ತಕ್ಕಂಥ 5 ಗ್ಯಾರಂಟಿಗಳು ಇವತ್ತು ಇಡೀ ಶಕ್ತಿಹೀನವಾಗ್ತಾ ಇದ್ದಾವೆ. ಗ್ಯಾರಂಟಿಗಳನ್ನು ತಮ್ಮ ಸರ್ಕಾರ ಬರಲಿಕ್ಕೆ ಮಾತ್ರ ಉಪಯೋಗ ಮಾಡಿಕೊಂಡು ಸರ್ಕಾರ ಬಂದ ನಂತರ ಆ ಗ್ಯಾರಂಟಿಗಳ ಬಗ್ಗೆ ದಿಕ್ಕು ತಪ್ಪಿ ಮಾತಾಡ್ತಕ್ಕಂಥದ್ದು ನಾವು ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳನ್ನು ನೋಡ್ತಾ ಇದ್ವಿ. ಕೆಲವೊಬ್ಬ ಮಂತ್ರಿಗಳು ಪ್ರತಿ ತಿಂಗಳ ಹಾಕಲಿಕ್ಕೆ ಇದೇನು ಸಂಬಳನ ಅನ್ನತಕ್ಕಂಥ ಮಾತು ಚೇಷ್ಟೆಯ ಮಾತುಗಳನ್ನು ಆಡ್ತಕ್ಕಂಥದ್ದು. 4 ತಿಂಗಳ 5 ತಿಂಗಳಾದರೂ ಕೂಡ ಜನರ ಖಾತೆಗೆ ಹಣ
ಹಾಕದೇ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳ ಮೂಲಕ ಇಡೀ ಸರ್ಕಾರ ಬಜೆಟನ್ನು ಖಾಲಿ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ಒಂದು ಕಡೆ ನಡೀತಾ ಇದ್ದಾವೆ. ಜೊತೆಯಲ್ಲಿ ಪ್ರತಿಯೊಂದು ತಾಲೂಕು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ, ಬಡ್ಡಿ ಹಾವಳಿಯಿಂದ, ಮೀಟರ್ ಬಡ್ಡಿ ಹಾವಳಿಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ದಾರ ಕುಟುಂಬಗಳ ಸದಸ್ಯರಿಗೆ ತಲಾ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದ್ದು, ಇದರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದ್ದು, ರಾಜ್ಯ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ನೀಡಬೇಕಿತ್ತು. ಇದರ ಬದಲಾಗಿ ಪ್ರತಿ ಕೆಜಿ ಅಕ್ಕಿಗೆ ₹34ಗಳಂತೆ ಒಟ್ಟು ₹690ಗಳನ್ನು ಕುಟುಂಬದ ಖಾತೆಗೆ ಪ್ರತಿ ತಿಂಗಳು ವರ್ಗಾವಣೆ ಮಾಡುತ್ತಿದೆ. ಆದರೆ ರಾಜ್ಯ ಸರ್ಕಾರ ಕಳೆದ 5 ತಿಂಗಳಿನಿಂದ ಬಿಡುಗಡೆ ಮಾಡಬೇಕಾಗಿರುವ ₹5,786 ಕೋಟಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಿರುವುದಿಲ್ಲ. ರಾಜ್ಯ ಸರ್ಕಾರದ ಈ ವೈಫಲ್ಯದಿಂದ ಹಸಿದ ಬಡ ಕುಟುಂಬಗಳು ಕಂಗಾಲಾಗಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಮಹಿಳೆಯರ ಉಚಿತ ಪ್ರಯಾಣದ ಅನುಕೂಲ ತಕ್ಕಂತೆ ಅಗತ್ಯವಿರುವ ಬಸ್ಸುಗಳ ಸಂಚಾರವನ್ನು ಒದಗಿಸುವಲ್ಲಿ ವಿಫಲಗೊಂಡಿದೆ ಹಾಗೂ ಸಾರ್ವಜನಿಕ ಸಾರಿಗೆಯು ಅವ್ಯವಸ್ಥೆಯ ಅಗರವಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇವತ್ತು SCP ಮತ್ತು TSP ಅನುದಾನ, ಇವತ್ತೇನು SC ಜನಾಂಗ ST ಜನಾಂಗಕ್ಕೆ ಮೀಸಲಿಟ್ಟಂಥ ಅನುದಾನ ಇವತ್ತು ದುರುಪಯೋಗ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. SCP TSP ಅನುದಾನ 2023-24ರಲ್ಲಿ ಸುಮಾರು 11,000 ಕೋಟಿ ಅನುದಾನ, ಅದೇ ರೀತಿ 23, 24 ಮತ್ತು 25ರಲ್ಲಿ 14,000 ಕೋಟಿ. ಇಷ್ಟೊಂದು ಅನುದಾನವನ್ನು ಮೀಸಲಿಟ್ಟಿರ್ತಕ್ಕಂಥ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇವತ್ತ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಎಂಥ ದುರ್ದೈವ ಸಂಗತಿ. ನೀವೆಲ್ಲ ನೋಡ್ತಾ ಇದ್ದೀರಿ, ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಏನಪ್ಪ ಆಶ್ವಾಸನೆ ಕೊಟ್ಟು ಇವತ್ತು ಮತಗಳನ್ನು ಪಡೆದು ಇವತ್ತು ಸರ್ಕಾರ ರಚನೆ ಮಾಡಿ ಏನು SC ಜನಾಂಗಕ್ಕೆ ST ಜನಾಂಗಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ಮಾಡ್ತಾ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಚಿಕೆ ಬರಬೇಕು ಇವರಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಿಗ್ನೇಚರ್ ಮಾಡಿ ನೀವು ಜನರಿಗೆ ಆಶ್ವಾಸನೆ ಕೊಟ್ಟು ಮರಳು ಮಾಡಿ ಮತ ಪಡೆದು ಇವತ್ತು ಸರ್ಕಾರನ ನಡೆಸ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ. ಎಂಥ ದುರ್ದೈವ. ಇವತ್ತು ಜನಾಂಗಕ್ಕೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ. ನೀವು ಎಲ್ಲ ಕಡೆ ನೋಡ್ರಿ, ಒಂದು ಅವರ ಶಾಸಕರೇ, ಈಗ ನಮ್ಮ ಏನು ಶಿವಶಂಕರ್ ಕಾರ್ಯಾಧ್ಯಕ್ಷರು ಇವತ್ತು ಮಾತನಾಡುವಾಗ ಹೇಳಿದ್ರು, ಇವತ್ತು ಆಳಂದನ ಶಾಸಕರು ನಮ್ಮ ಪಾಟೀಲ್ ಅವರು, ಆಳಂದನ ಶಾಸಕರು ಪಾಟೀಲ್ ಅವರು, ನಮ್ಮ ಬಸವರಾಜ ರಾಯರೆಡ್ಡಿ ಅವರು, ಅವರ ಪಕ್ಷದ ಶಾಸಕರು ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಗೆ ಹೋಗ್ತಾ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಪಂಚ ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವಂತೆ ಮತ್ತು ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ 4 ರಿಂದ 5 ತಿಂಗಳಿನಿಂದ ಬಿಡುಗಡೆಗೆ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡುವಂತೆ ಆದೇಶಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅಲ್ಲದೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆಯಿಂದ ನೊಂದ ಕುಟುಂಬಗಳಿಗೆ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ವಕೀಲ್ ಮುಖಂಡರಾದ ಬುಡ್ಡನಗೌಡ, ಸಣ್ಣ ನರಸಿಂಹ ನಾಯಕ್, ರಾಮಕೃಷ್ಣ, ತಿಮ್ಮಾರೆಡ್ಡಿ, ಲಕ್ಷ್ಮೀಪತಿ ಗಾಣದಾಳ್, ನರಸಪ್ಪ ಆಶಾಪುರ್ ಸೇರಿದಂತೆ ಅನೇಕರು ಇದ್ದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ರಾಯಚೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಅವರು ನಾಡದೇವಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ ಬಳಿಕ ಉತ್ಸವದೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಉದ್ಘಾಟಿಸಿದರು. ತೆರೆದ ವಾಹನದಲ್ಲಿ ಸಮ್ಮೇಳನಾಧ್ಯಕ್ಷ ಅಯ್ಯಪ್ಪಯ್ಯ ಹೂಡ ಅವರ ಅದ್ದೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ,
ಕಣಿ ಹಲಿಗೆ, ಬಾಜಾ ಭಜಂತ್ರಿ, ಜಾಂಜ್ ಮೇಳ, ಹಗಲು ವೇಷ ಸೇರಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಮೆರವಣಿಗೆಯಲ್ಲಿ 100 ಅಡಿಯ ಕನ್ನಡ ಬಾವುಟವನ್ನು ಹಿಡಿದು ಸಾಗಿದರು. ಕನ್ನಡ ಅಭಿಮಾನಿಗಳು ಮೆರವಣಿಗೆಯುದ್ದಕ್ಕೂ ಕನ್ನಡ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದರು. ಕಸಾಪ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕ್ ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಅಶೋಕ್ ಕುಮಾರ್, ಸಿಕೆ ಜೈನ್, ಜೂನಿಯರ್ ವಿಷ್ಣುವರ್ಧನ್, ಸೈಯದ್ ಹಫೀಜುಲ್ಲಾ, ತಾಯಪ್ಪ ಹೊಸೂರ್, ದಂಡಪ್ಪ ಬೀರಾದರ್, ರೇವಣ ಸಿದ್ದಪ್ಪ, ಚನ್ನಬಸವ, ರಾವ್ ಬರೂರ್, ವಿಜಯ್ ರಾಜೇಂದ್ರ, ಆಂಜನೇಯ ಕಾವಲಿ, ರೇಖಾ ಬಡಿಗೇರ್, ರಾಜಶಂಕರ್, ಜಿ ಸುರೇಶ್, ಮಾರುತಿ ಬಡಿಗೇರ್ ಸೇರಿದಂತೆ ಕನ್ನಡಾಭಿಮಾನಿಗಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಾಜಿ ಶಾಸಕ ಹಾಗೂ ಮುನ್ನೂರು ಕಾಪು ಸಮಾಜದ ಮುಖಂಡ ಎ ಪಾಪರೆಡ್ಡಿಯವರ 83ನೇ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಬಿಜೆಪಿ ಯುವ ಮುಖಂಡ ಎಸ್ ಸಂಜೀವ್ ರೆಡ್ಡಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಎ ಪಾಪರೆಡ್ಡಿ ಚಾಲನೆ ನೀಡಿದರು.
ಪಂಪನಗೌಡ, ರಾಜ್ಕುಮಾರ್, ಎನ್ ಶ್ರೀನಿವಾಸ್ ರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ ಸೇರಿದಂತೆ ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಹುಟ್ಟುಹಬ್ಬ ಶುಭಾಶಯ ಕೋರಿದರು. ಕನ್ನಡ ಭಾಷೆಯ ಕುರಿತು ಇಡೀ ಜಗತ್ತು ತಿಳಿದುಕೊಳ್ಳುವಂತಹ ಹಾಗೂ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯ ಕುರಿತು ಪ್ರಜ್ಞೆಯನ್ನು ಹೊಂದುವಂತಹ ಕೆಲಸಕ್ಕೆ ಕನ್ನಡಿಗರು ಮುಂದಾಗಬೇಕಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕ ತಾಲೂಕಿನ ಇತಿಹಾಸ, ಆಚಾರ ವಿಚಾರ, ಸಂಸ್ಕೃತಿಯ ಚಿಂತನೆ ಮಾಡಲು ಅವಕಾಶ ಸಿಕ್ಕಿದ್ದು ಸಂತಸದ ವಿಚಾರವಾಗಿದ್ದು, ಭಾಷೆ, ಪ್ರಗತಿ, ನೆಲ, ಜಲದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಒಳ್ಳೆಯ ಅವಕಾಶವನ್ನು ಸಮ್ಮೇಳನದ ವೇದಿಕೆ ಕಲ್ಪಿಸಿಕೊಟ್ಟಿದೆ ಎಂದರು. ಕನ್ನಡ ಭಾಷೆಯ ಕುರಿತು ಪ್ರಜ್ಞೆ ಎಂಬುದು ದಿಟ್ಟವಾಗಿರುವುದು ವರ್ಷಕ್ಕೊಮ್ಮೆಯೂ ಕಂಡು ಮಾಯವಾಗುವ ಪ್ರಕ್ರಿಯೆ ಆಗಬಾರದು. ಕನ್ನಡಿಗರೆಂದರೆ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ. ಇತರ ಜಿಲ್ಲೆಗಳಲ್ಲಿ ಕನ್ನಡ ಭಾಷೆಗೆ ಆಗುತ್ತಿರುವ ಸಮಸ್ಯೆಗಳು, ಸವಾಲುಗಳ ಬಗ್ಗೆಯೂ ಪ್ರಜ್ಞೆ ಇರಬೇಕು. ಬೆಳಗಾವಿ ಸುವರ್ಣ ಸೌಧ ನಿರ್ಮಾಣವಾದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಸಂಭ್ರಮಿಸಿತ್ತು. ಅದೇ ರೀತಿ ರಾಯಚೂರಿನಲ್ಲಿ ಏಮ್ಸ್ ಬಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪ್ರಜ್ಞೆ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಧ್ವನಿ ಎಲ್ಲೆಡೆ ಮುಳುಗಬೇಕು ಎಂದು ತಿಳಿಸಿದರು. ಕೇವಲ ನಾವು ಕನ್ನಡಿಗರು ಅಂತ ಹೇಳಿದರೆ ರಾಯಚೂರವರು ಮಾತ್ರ ಅಲ್ಲ. ನಮ್ಮ ಪ್ರಜ್ಞೆ ರಾಯಚೂರಿಗೆ ಮಾತ್ರ ಸೀಮಿತವಾಗಿದ್ದರೆ ಅದು ಕರ್ನಾಟಕ ಪ್ರಜ್ಞೆ ಆಗೋಲ್ಲ, ಕನ್ನಡ ಪ್ರಜ್ಞೆ ಆಗೋಲ್ಲ. ಮೈಸೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ನಾವು ಕನ್ನಡ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಬೀದರ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅನುಕಂಪವನ್ನು, ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರಬೇಕು. ಅದೇ ರೀತಿ ಮಂಗಳೂರು ಕೂಡ ನಮ್ಮದೇನೆ. ಈ ರೀತಿಯ ಪ್ರಜ್ಞೆ ಬರೀ ರಾಯಚೂರಿನಲ್ಲಿ ಇರೋರಿಗೆ ಮಾತ್ರ ಆದರೆ ಆಗದು. ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಈ ರೀತಿಯ ಪ್ರಜ್ಞೆ ಇರಬೇಕಾಗ್ತದೆ. ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದಾಗ ರಾಯಚೂರಿನ ಕನ್ನಡ ಪ್ರಜ್ಞೆ ಬಹಳ ಸಂತೋಷಪಡ್ತು. ಧಾರವಾಡದಲ್ಲಿ IIT ಬಂದರೆ ರಾಯಚೂರಿನ ಕನ್ನಡ ಪ್ರಜ್ಞೆ ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿತು. ಮೈಸೂರಿನಲ್ಲಿ ದಸರಾ ಹಬ್ಬ ನಡೀತಾ ಇತ್ತು ಅಂತ ಹೇಳಿದ್ರೆ ರಾಯಚೂರಿಗೆ ಸಂತೋಷ ಆಗ್ತದೆ. ಅದೇ ರೀತಿ ರಾಯಚೂರಿಗೆ ಏಮ್ಸ್ ಬಂದರೆ ಕರ್ನಾಟಕದ ಎಲ್ಲ ಕಡೆಯೂ ಕನ್ನಡ ಪ್ರಜ್ಞೆ ಜಾಗೃತವಾಗಿ ಸಂತೋಷವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಿಗೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಒಕ್ಕರಲಿನ ಧ್ವನಿ ಆಗಬೇಕೇ ಹೊರತು ಒಂಟಿ ಧ್ವನಿ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಣ. ರಾಯಚೂರಿನ ಧ್ವನಿ ಎಲ್ಲ ಕಡೆ ಕೇಳಿಸೋ ಹಾಗೆ ಮಾಡಬೇಕಾಗ್ತದೆ. ಇನ್ನು ಈ ಧ್ವನಿ ನಾವು ನೀವು ಮಾತಾಡಿಕೊಂಡ್ರೆ ಅದು ಪ್ರತಿಧ್ವನಿ ಆಗುತ್ತೆ ಅಷ್ಟೇ, ನಿಮಗೆ ನಮಗೆ. ಆದರೆ ಈ ರೀತಿಯ ಕನ್ನಡ ಪ್ರಜ್ಞೆ, ಕರ್ನಾಟಕ ಪ್ರಜ್ಞೆ, ನಮ್ಮ ಏನು ಸಂಸ್ಕೃತಿಯ ಪ್ರಜ್ಞೆ ಏನಿದೆ
ಅದು ಕೇವಲ ನಾವು ನೀವು ಚರ್ಚೆ ಮಾಡಿ ಇಟ್ಕೊಳ್ಳುವಂಥ ವಿಷಯ ಅಲ್ಲ. ಇಡೀ ದೇಶದಲ್ಲಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಬೇಕು. ಎಲ್ಲರಿಗೂ ಇದು ಒಂದು ಪ್ರದೇಶ ಅಂಥೇಳಿ, ಒಂದು ಜನಜೀವನ ಅಂಥೇಳಿ, ಒಂದು ಭಾಷೆ ಅಂಥೇಳಿ, ಒಂದು ಸಂಸ್ಕೃತಿ ಅಂಥೇಳಿ. ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಬೇಕು, ಅದೊಂದು ಸಂಸ್ಕೃತಿ ಎಂಬುವುದು ಗೊತ್ತಾಗಬೇಕು. ಅಂತಹ ಕೆಲಸವನ್ನು ಪ್ರತಿಯೊಬ್ಬ ಕನ್ನಡಿಗರು ಮುಂದಾಗಬೇಕು. ಕನ್ನಡ ಭಾಷೆಯ ಮಮತೆಯನ್ನು ಗೌರವಿಸಿ ಪ್ರೀತಿಸುವ ಸಂದೇಶ ಕೊಡಬೇಕು ಎಂದು ಹೇಳಿದರು. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಾತನಾಡಿದರೆ ಎಲ್ಲರೂ ಸೇರಿಕೊಳ್ಳುತ್ತಾರೆ, ಅದರಂತೆ ಕನ್ನಡ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗುವ ದೃಢ ನಿಶ್ಚಯ ಹೊಂದಿಕೊಳ್ಳಬೇಕು. ಕನ್ನಡದ ಸಮಸ್ಯೆಗಳ ಬಗ್ಗೆ ಜಾಗೃತರಾಗುವುದರ ಜೊತೆಗೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರಲ್ಲಿಯೂ ಅರಿವು ಮೂಡಿಸಬೇಕು. ಕನ್ನಡ ಭಾಷೆಯ ಸಮಸ್ಯೆ ನಿವಾರಣೆಗೆ ಪ್ರತಿಯೊಬ್ಬರು ಪ್ರಯತ್ನಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಸದಸ್ಯ ಜಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಲ್ಲುಂಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಸಾಹಿತಿ ಬಾಬು ಭಂಡಾರಿಗಲ್, ಸಮ್ಮೇಳನಾಧ್ಯಕ್ಷ ಅಯ್ಯಪ್ಪಯ್ಯ ಹೂಡ, ಸಾಹಿತಿ ಭಗತ್ರಾಜ್ ನಿಜಾಂಕಾರಿ, ನಾಗರಾಜ್ ಮಸ್ಕಿ, ತಾಯಪ್ಪ ಹೊಸೂರ್, ಜಿ ಸುರೇಶ್, ಬಸವರಾಜ್ ಸ್ವಾಮಿ, ಚನ್ನ ಬಸವಣ್ಣ, ಅರವಿಂದ್ ಕುಲಕರ್ಣಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ದ್ವೇಷ ಕಲೆಯನ್ನು ಬಿಟ್ಟು ಆತ್ಮ ವಿಮರ್ಶೆಯೊಂದಿಗೆ ಕನ್ನಡ ಭಾಷೆ ಬೆಳೆಸಲು ಒತ್ತು ನೀಡಿ. ಗೋರು ಚನ್ನಬಸಪ್ಪ. ಹೆತ್ತ ತಾಯಿ ಪ್ರೀತಿಯಂತೆ ಮಾತೃಭಾಷೆ ಪ್ರೀತಿ, ಗೌರವ ಹೆಚ್ಚಳವಾಗಲಿ. ಅಯ್ಯಪ್ಪಯ್ಯ ಹೂಡ. ಪಂಚ ಗ್ಯಾರಂಟಿ ಅನುಷ್ಠಾನ ವೈಫಲ್ಯ ವಿರೋಧಿಸಿ ಜೆಡಿಎಸ್ನಿಂದ ಪ್ರತಿಭಟನಾ ಧರಣಿ. ಸಮ್ಮೇಳನ ಅಧ್ಯಕ್ಷ ಅಯ್ಯಪ್ಪಯ್ಯ ಹೂಡ ಇವರಿಗೆ ಅದ್ದೂರಿ ಮೆರವಣಿಗೆ, ಆಕರ್ಷಕ ಕಲಾ ತಂಡಗಳ ಪ್ರದರ್ಶನ. ಮಾಜಿ ಶಾಸಕ ಎ ಪಾಪರೆಡ್ಡಿ ಜನ್ಮದಿನ, ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ. ಕನ್ನಡ ಭಾಷಾ ಕಂಪು ಜಗತ್ತಿನಾದ್ಯಂತ ಪಸರಿಸಲಿ. ಜಿ ಕುಮಾರ್ ನಾಯಕ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.